ನಮಸ್ಕಾರ ರೈತ ಬಂದವರೇ, ನನ್ನ ಹೆಸರು ಸುನೀಲ್ ಅಂತ. ನಾನು ಮೈಕೋ ಕಂಪ್ನಿಯಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವಿವತ್ತು ಕೆ ನಗರ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಕಗ್ಗೆರೆ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬ ಪ್ರಗತಿಪರ ರೈತ ನಮ್ಮ ಒಂದು ತಳಿನ ಹಾಕಿದ್ದಾರೆ. ಒಂದು 4,000 ಗಿಡ ಹಾಕಿದ್ದಾರೆ. ಯಾವುದೇ ಇವತ್ತು ನಾವು ಕ್ಷೇತ್ರೋತ್ಸವವನ್ನು ಮಾಡಿದ್ದೀವಿ. ಒಂದು 250 ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಈ ಒಂದು ತಳಿನ ಎಲ್ಲರೂ ಲೈಕ್ ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದರೆ ಈ ಒಂದು ತಳಿನ ಲೈಕ್ ಮಾಡಿರೋದು ನೋಡಿ, ಯಾವುದೇ ಥರದ ವೈರಸ್ ಇಲ್ಲ. ಇವರು ಇದುವರೆಗೂ ಮಾಡಿರೋದು ಈಗ ಒಂದು ಕೊಯ್ಲು ಕುಯ್ದಿದ್ದಾರೆ. ಒಂದು ಕೊಯ್ಲು ಕುಯ್ದು 18 ಮೂಟೆ ಕಾಯಿ ಸಿಕ್ಕಿದೆ. ಈಗ ನೋಡಿ ನೀವು ಗಿಡದಲ್ಲಿ ನೋಡಿ ಯಾವ ಥರ ಇದೆ ಕಾಯಿ ಅಂತ, ಓಡಾಡೋಕ್ಕೆ ಆಗಲ್ಲ, ಆ ಥರ ಕೌಚ್ಕೊಂಡ್ಬಿಟ್ಟಿದೆ. ಒಂದೇ ಒಂದು ಗಿಡ ವೈರಸ್ ಇಲ್ಲ ನೋಡಿ ನೀವು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನಾಗೇಶ್ ಅಂತ. ಯಾವ ಊರು ಸರ್? ಕಗ್ಗೆರೆ. ಕಗ್ಗೆರೆ ಯಾವ ತಾಲೂಕು? ಕೆ ನಗರ ತಾಲೂಕು. ಯಾವ ಡಿಸ್ಟಿಕ್ಕು? ಮೈಸೂರು ಡಿಸ್ಟಿಕ್ಕು. ನೀವು ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಾ ಸರ್? ನಾನು ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀನಿ. 15 ವರ್ಷದಿಂದ ಮಾಡ್ತಿದ್ದೀರಾ? ಮಾಡ್ತಾಯಿದ್ದೀನಿ. ಈ ಮೆಣಸಿ ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ ಸರ್? ಮೆಣಸ್ಕಿನಿ 15 ವರ್ಷದಿಂದ ಬೆಳೀತಾ ಇದ್ದೀನಿ. 15 ವರ್ಷ. 323 ಅಂತ ತಳಿ ಇತ್ತಲ್ಲ, ಹಾಂ 323, 346 ಈ ತಳಿ ಆಮೇಲೆ ಸಿಆರ್ ಅಂತ ಹೇಳಿದ್ರು. ಮೈಕೋ ಕಂಪ್ನಿ ಸಿಆರ್ ಬೆಳೆದವು ನಾವೇ. ಓಕೆ ಸಿಆರ್ ನಮ್ಮ ಬೈಲಲ್ಲಿ. ಸರ್, ಈಗ ನಾವು ಬೆಳೆ ಒಂದು ಕಗ್ಗೆರೆ ಗ್ರಾಮದಲ್ಲಿ ಕ್ಷೇತ್ರೋತ್ಸವ ಮಾಡಿದ್ವಿ, ಶುಭರಿದ್ದು. ನೀವೆಲ್ಲ ಬಂದು ನೋಡಿದ್ದೀರಾ, ಸುಮಾರು ಒಂದು 100-150 ಜನವರೆಗೂ. ನಿಮ್ಗೆ ಈ ಒಂದು ಹೊಲ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಸರ್, ನಾನು ಈ ನಮ್ಮ ತಳಿನ ನೋಡ್ಬಿಟ್ಟು ಈಗ ಒಂದು ಹೊಸ ತಳಿ KGF ಅಂತ ಹಾಕಿದ್ದೀವಿ. ಆ ತಳಿ ನೋಡ್ಬಿಟ್ಟು ಈ ತಳಿ ನೋಡ್ಬಿಟ್ಟು ನನ್ನ ಮನ್ಸಲ್ಲಿ ಭಾರಿ ಬೇಜಾರಾಯ್ತು. ಈ ತಳಿ ನನಗೆ ಮುಂದಾಗಿ ಸಿಕ್ಲಿಲ್ವಲ್ಲ, ನಮಗೆ ಗೊತ್ತಾಗಲಿಲ್ಲ ಹೋದ ವರ್ಷಲ್ಲಯ್ಯ. ಈ ವರ್ಷ ಈಗ ನೋಡಿದ್ದೀನಿ ಅಲ್ವಾ, ನಮ್ಮ ತಳಿಗೆ ಹಾಕಿರೋ KGF ತಳಿಗೂ ಈ ತಳಿಗೂ ಭಾರಿ ಲಾಟ್ ಆಫ್ ಡಿಫ್ರೆಂಟ್ ಐತೆ. ಡಿಫ್ರೆನ್ಸ್ ಅಂದ್ರೆ ಏನು ಕಂಡ್ರಿ ಇದರಲ್ಲಿ? ಸರ್, ಇದರಲ್ಲಿ ಗ್ರೀನ್ ಶೋಲ್ಡರ್ ಆಗಿ ಕಾಯಿ ಶೈನಿಂಗ್ ಬರ್ತದೆ, ಮತ್ತೆ ವೈರಸ್ ಬರಲ್ಲ. ಇದರಲ್ಲಿ ವೈರಸ್ ಇಲ್ಲ, ವೈರಸ್ ಎಲ್ಲೂ ಇಲ್ಲ. ಮತ್ತೆ ಗಿಡ ಅಡ್ಡಗ್ಲ ಜಾಸ್ತಿ ಬರ್ತದೆ, ಇಳುವರಿ ಜಾಸ್ತಿ ಬರ್ತದೆ. ಇದು ಇಳುವರಿ ಅಡ್ಡಗ್ಲ ಜಾಸ್ತಿ ಬರ್ತದೆ. ಈ ತರ ಕಾಯಿ ಇದ್ರೆ ಮಾರ್ಕೆಟ್ ನಡೆಯುತ್ತಾ ಅಂತ? ಮಾರ್ಕೆಟ್ಗೆ ಗ್ರೀನ್ ಶೋಲ್ಡರ್ ನಂಬರ್ 1 ಸರ್. ಮಾರ್ಕೆಟ್ ಎಲ್ಲಿ ಬೇಕಾದ್ರೆ ಮಾರ್ಬೋದು ಇದನ್ನ. ಓಕೆ ಸರ್, ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಪ್ರತಿಯೊಬ್ಬ ರೈತರಿಗೂ ಯಾವುದೇ ಭಯ ಇಲ್ದನೆಯ ಈ ಆರಾಮಾಗಿ ಈ ತಳಿಯ ಶುಭ ಹರಿಯ ತಳಿಯ ಹಾಕ್ಬೋದು ಸರ್. ನೆಕ್ಸ್ಟ್ ವರ್ಷ ನೀವು ಇದನ್ನ ಹಾಕ್ತೀರಾ? ನೆಕ್ಸ್ಟ್ ವರ್ಷ ಕಂಟ ಹಾಕ್ತೀನಿ ಸರ್. 100% ಈಗಲೇ ಹಾಕ್ತೀನಿ ಸರ್. ರೀಸೆಂಟ್ ಆಗಿ ಹೊಲಕ್ಕೆ ಹಾಕ್ತಿದ್ದೀನಿ. ಹೊಲ ಐತೆ ನನಗೆ. ಹೌದಾ? ಹೊಲ ಐತೆ, ಹಾಕ್ತಿದ್ದೀನಿ ಸರ್. ಬರೀ 5,000 ಗಿಡ ನಾಟಿ ಮಾಡಿದ್ದಾರೆ ಇವರು, ಪ್ರಗತಿಪರ ರೈತರು. ಇವತ್ತು ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ವಿ, ಮೈಕೋ ಕಂಪ್ನಿದು. ಸೊ ಎಲ್ಲ ರೈತರು ಬೆಳಿಬೋದು. ಈ ಒಂದು ಕಾಯಿ ಮಾರ್ಕೆಟ್ಗೆ ತುಂಬ ಬೇಡಿಕೆ ಇದೆ, ತುಂಬ ಸೂಕ್ತವಾದ ತಳಿ ಕೂಡ ಇದು. ಈ ಒಂದು ಇಷ್ಟೊಂದು ಟೆಂಪ್ರೇಚರ್ ಇದೆ, ಇಷ್ಟೊಂದು ಧಗೆ ಇದೆ, ಆದರೂ ನೋಡಿ ಯಾವುದೇ ಥರದ ಒಂದು ವೈರಸ್ಸು ಕಾಣಿಲ್ಲ. ಇವರು ಇದುವರೆಗೂ 3 ಸ್ಪ್ರೇಗಳೇ ಮಾಡಿರೋದು. ಸ್ಪ್ರೇಗಳು ಕೂಡ ಕಮ್ಮಿ ತೊಗೊಂಡಿದೆ ಇದು. ಎಲ್ಲ ರೈತ ಬಂದವರು ದಯವಿಟ್ಟು ಈ ಒಂದು ತಳಿನ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಚೆನ್ನಾಗೈತೆ, ವೆರೈಟಿ, ವೈರಸ್ ಇಲ್ಲ. ಹಂಗಾಗಿ ಈ ಸಲ ಇದನ್ನೇ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಾವು ಬೇರೆ ತಳಿ ಬೆಳೆದಿದ್ದೀವಿ, 46, 44 ಅಂತ. ಅದಕ್ಕಿಂತ ಇದು ಚೆನ್ನಾಗಿ. ಒಂಚೂರು ಕಾಯಿ ತೋರಿಸಿ, ಏನು ನಿಮಗೆ ಎಲ್ಲ ಚೆನ್ನಾಗೈತೆ. ಗ್ರೀನ್ ಶೋಲ್ಡ್ರು ಮಾರ್ಕೆಟ್ಗೆ ಓಡುತ್ತಾ ಇದು? ಓಡುತ್ತೆ. ಈ ತರ ಕಾಯಿ ಕೇಳ್ತಾರೆ. ಹಂಗಾಗಿ ಈ ವೆರೈಟಿ ಈ ಸಲ ಹಾಕೋಣ. ಒಂದು 20,000 ನಾರು ಉಣ್ಣೋಣ ಅಂತ ಅನ್ಕೊಂಡಿದೀವಿ. ಇನ್ನು ಈ ಒಂದು ತಳಿಯಲ್ಲಿ ಬೇರೆದು ಇನ್ನೇನು ಗಮನಿಸಿದ್ರೆ? ಈ ತಳಿಯಲ್ಲಿ ಅಂತ ಅಂದ್ರೆ ಸರ್, ಗಿಡ ದೊಡ್ಡ ಗಿಡ ಚೆನ್ನಾಗಿ ಹೊಡ್ತಾ ತಗೊಂಡಿದೆ, ತಗೊಂಡೈತೆ ಗಿಡ. ನೋಡಿ ಎಲ್ಲ ರೈತ ಬಂದವರು ನೋಡಿ ಯಾವ ತರ ಇದೆ ಅಂತ. ಗಿಡ ದೊಡ್ಡ ಗಿಡ ಚೆನ್ನಾಗೈತೆ. ಕಾಯಿ ಎಲ್ಲ ಫ್ಲವರಿಂಗ್ ಡ್ರಾಪ್ ಇಲ್ಲ ಇದರಲ್ಲಿ, ಚೆನ್ನಾಗೈತೆ. ಓಕೆ, ಹಂಗಾಗಿ ಈ ವೆರೈಟಿನ ಮಾಡೋಣ ಅಂತ ಅನ್ಕೊಂಡಿದೀವಿ ಈ ಸಲ. ಈ ವೆರೈಟಿನ ಮಾಡ್ತೀರಾ? ಬೀಜ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀರಾ? ಬೇರೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೆಳೀರಿ, ಬೆಳಿಬೋದು. ಈ ಮೈಕೋ ಕಂಪ್ನಿ ಮಾಹಿ ಸುಬಾರಿ ವೆರೈಟಿ ಬೆಳೀರಿ, ಚೆನ್ನಾಗೈತೆ ಅಂತ ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್. ಮೈಕೋ ಕಂಪ್ನಿ ಚೆನ್ನಾಗಿ ಬಂದಿದೆ. ಎಷ್ಟು ಸಾವಿರ ಹಾಕಿದ್ರಾ? ಇದು 4,000 ಇಟ್ಟಿದ್ದೀನಿ. 4,000. ವೈರಸ್ ಏನಾದ್ರು ಇದೆಯಾ? ಇಲ್ಲ, ವೈರಸ್ ಒಂಚೂರು ಇಲ್ಲ. ಇವತ್ತು ನಿಮ್ಮ ಹೊಲದಲ್ಲಿ ಕ್ಷೇತ್ರೋತ್ಸವ ಮಾಡಿದ್ವಿ. ಎಷ್ಟು ಜನ ಬಂದಿದ್ದಾರೆ? ಒಂದು 250 ಜನ ಬಂದಿದ್ರು. 250 ಜನ. ಎಲ್ಲ ನೋಡಿದವ್ರಲ್ಲಿ ಏನಂದ್ರು? ಎಲ್ಲ ಚೆನ್ನಾಗದೆ, ಚೆನ್ನಾಗಿ ಬೆಳೆದಿದ್ರಿ, ಒಳ್ಳೆ ಮಾರ್ಕೆಟ್ಗೆ ಒಳ್ಳೆ ಸೂಟ್ ಆಯ್ತದೆ, ಯಾರು ರೋಗ ವೃದ್ಧಿ ಏನು ಇಲ್ದಂಗೆ ಎಲ್ಲರಿಗೂ ಬೆಳೀರಿ ಅಂತ. ಯಾವ್ಯಾವ ಊರವ್ರು ಬಂದಿದ್ರು? ಚಂದಗಾಲು, ಕಾಟ್ನಾಳು, ಹೆಬ್ಬಾಳು, ಹಂಪಾಪುರ, ಆಮೇಲೆ ನಾರಾಯಣಪುರ, ಹೊಸೂರು ಕಲ್ಲಹಳ್ಳಿ, ಕಾಮನಹಳ್ಳಿ, ಚಾಮಲಾಪುರ ಎಲ್ಲ ಬಂದಿದ್ರು. ಒಂದು 15 ಊರವ್ರು ಬಂದಿದ್ರು. ನೋಡ್ಕೊಂಡು ಹೋದ್ರು. ಇಳುವರಿ ಎಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗದೆ ಅಂತ ಹೊಗಳ್ಕೊಂಡು ಎಲ್ಲವ ಪೈನಾಗ ಬೆಳೆದಾರೆ, ಪೈನಾಗ ತಳಿ ಕೊಟ್ಟವ್ರೆ ಅಂತ ಕಂಪ್ನಿ ಬಗ್ಗೆನು ಮಾತಾಡ್ಕೊಂಡು ಹೋದ್ರು ಸಮಾಧಾನಾಗಿ. ಈ ತಳಿಯ ಬುಡಿ ರೈತರಿಗೆ ಚೆನ್ನಾಗಿರೋ ಬೀಜ ಬಿತ್ತನವ ಕೊಡಿ ನೀವು, ನಾವು ಎಲ್ಲ ಚೆನ್ನಾಗಿ ಕಷ್ಟಬಿಟ್ಟು ಬೆಳಿತೀವಿ. ಧನ್ಯವಾದಗಳು ಯಜಮಾನ್ರೆ. ನಮಗೆ ನಮ್ಮ ಗದ್ದೆಗಿಂತಲೂ ಇಲ್ಲಿ ಭಾರಿ ಚೆನ್ನಾಗಿ ಬಂದದೆ. ಅಂದ್ರೆ ನೀವು ಬೆಳೆದಿದ್ದೀರಾ ಇದನ್ನ? ನಾವು ಬೆಳೆದಿದ್ದೀವಿ. ಒಂದು 500 ಗಿಡ ಹಾಕಿದ್ದೀರಾ? ನಾನು ಮೊದಲು ಸ್ಯಾಂಪಲ್ ನೋಡಕ್ಕೆ ಸ್ಯಾಂಪಲ್ ನೋಡಕ್ಕೆ.
ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಇಲ್ಲ ಏನಿಲ್ಲ ಸೂಪರ್ ಆಗಿ ಬಂದದೆ. ಎಲ್ಲರೂ ಬೆಳಿಬೋದು, ಅನುಮಾನ ಇಲ್ದಂಗೆ ಬೆಳಿಬೋದು. ಯಾವ ಥರ ಸೂಪರ್ ಅಂದರೆ ಏನು ನಿಮ್ಗೆ ಇಷ್ಟ ಆಯ್ತು ಈ ಒಂದು ತಳಿಯಲ್ಲಿ? ಎಲ್ಲಿದ್ರು ಮಾರ್ಕೆಟ್ಗೆ ಓಡ್ತದೆ. ಕಾಯಿ ಮಾರ್ಕೆಟ್ ಸೂಟೇಬಲ್ಲ? ಸೂಟೇಬಲ್. ಇಳುವರಿ ಎಲ್ಲ ಚೆನ್ನಾಗಿದೆ. ಸಾಕು ಹಾಕಿದ್ಕಿಂತಲೂ ಬೇಕಾಗಿಲ್ಲ ಇಳುವರಿ. ಓಕೆ. 1 kg ಪಕ್ಕ ಬತ್ತು ಒಂದು ಗಿಡಕ್ಕೆ ಒಂದೊಂದು kg. ಧನ್ಯವಾದಗಳು ಸರ್.